ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಒಂದು ಹಾಸ್ಪಿಟಲ್ ವ್ಲಾಗ್ ಆಗಿರುತ್ತೆ. ಹಾಸ್ಪಿಟಲ್ ವ್ಲಾಗ್ ಅಂತಂದರೆ ವ್ಯಾಕ್ಸಿನಾ ಅಥವಾ ಏನು ನಾರ್ಮಲ್ ಹಾಸ್ಪಿಟಲ್ ವಿಸಿಟ್ ಯೂಶ್ವಲಿ ಅದಿತಿಗೆ ಅಥವಾ ಅವಿಷ್ಕಂಗೆ ಏನಾದರೂ ಜನರಲ್ ಚೆಕಪ್ ಮಾಡಿಸೋದಕ್ಕೆ ಹೋಗಿರೋ ವ್ಲಾಗ್ ಅಲ್ಲ ಇದು. ಇಟ್ಸ್ ಎ ಸರ್ಜರಿ ವ್ಲಾಗ್. ಹೌದು, ಸರ್ಜರಿ ವ್ಲಾಗ್. ಯಾರಿಗಪ್ಪ ಸರ್ಜರಿ ಅಂತಂದರೆ ನನಗೆ. ಏನು ಸರ್ಜರಿ ಏನು ಅಂತ ಎಲ್ಲ ಡೀಟೇಲ್ಸ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಿರ್ಬೋದು ಅಥವಾ ಆಶ್ಚರ್ಯ ಆಗ್ತಿರ್ಬೋದು, ಸರ್ಜರಿನಾ ಹೇಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಆ್ಯಕ್ಟಿವ್ ಆಗಿದ್ದಾರೆ, ಆಲ್ ಆಫ್ ಎ ಸಡನ್ ಏನಪ್ಪ ಇದು ಹೇಳ್ತಿದ್ದಾರೆ ಅಂತ. ಹೌದು, ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ, ಬಟ್ ಸರ್ಜರಿ ಆಯಿತು. ಏನು ಅಂತ ನೋಡೋಣ ಬನ್ನಿ. ಏನಂತ ಟಿಫನ್ ಮಾಡಂಗಿಲ್ಲ ಹಾಯ್ ಅವಿಸ್ಕಾ. ಇವರೆಲ್ಲೇ ನಾವು ಹುಟ್ಟಿದ್ದು ತಮ್ಮ ಜನ್ಮಸ್ಥಳಕ್ಕೆ ಬಂದವ್ರೆ. ಅದಿತಿ ಬಸ್ ಅವಿಸ್ಕಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅವಿಸ್ಕಾ. ಸುಮ್ಮನಿರೇಮ್ಮ, ನನಗೊಳ್ಳೆ ಡಿಸ್ಟರ್ಬ್ ಮಾಡ್ತೀರ. ಏನು ಎಲ್ಲೋದ್ಲಕ್ಕೆ ಪಾಪ ಇಬ್ರು ಬೇಗ ಎಬ್ಬರಿಸ್ಬಿಟ್ಟು ಸ್ನಾನ ಎಲ್ಲ ಮಾಡಿಸ್ಕೊಂಡು, ನಾನು ಎಲ್ಲ ಸ್ನಾನ ಮಾಡಿಕೊಂಡು ಹಾಸ್ಪಿಟಲ್ಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹಿಂದಿನ ದಿನನೇ ಇಟ್ಕೊಂಡಿದ್ದೆ. ಹಾಸ್ಪಿಟಲ್ಗೆ ಹೋಗಿ ನಾರ್ಮಲ್ ಅಡ್ಮಿಷನ್ದು ಪ್ರೊಸೀಜರ್ ಎಲ್ಲ ಶುರು ಆಯಿತು. ಸೊ ಕೂತ್ಕೊಂಡಿದ್ವಿ. ನನಗೆ ಏನು ಗೊತ್ತಾ, ನೈಟು ಸರ್ಜರಿ ಅಂತ ಗೊತ್ತಿದ್ರೆ ಆಬ್ವಿಯಸ್ಲಿ ಸ್ವಲ್ಪ ಭಯ ಇರುತ್ತಲ್ಲ, ನೈಟ್ ಊಟ ಮಾಡೋಕ್ಕೆ ಆಗಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ಬೆಳಗ್ಗೆ ಹೋಗುವಾಗ ಇಡ್ಲಿ ಎಲ್ಲ, ನಂಗೆ ಇಡ್ಲಿ ಸಾಂಬಾರು ಡಿಪ್ ಮಾಡ್ತಾ ಕೊಡ್ತಾರಲ್ಲ, ಇಡ್ಲಿ ವಡ ತುಂಬ ಇಷ್ಟ. ಎಷ್ಟೊಂದು ಸಲ ಹೇಳಿದ್ದೀನಿ ನಾನು ವ್ಲಾಗಲ್ಲಿ. ಅದು ತುಂಬ ಇಷ್ಟ. ಹೋಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು. ಆಬ್ವಿಯಸ್ಲಿ ಇಬ್ಬರು ಮಕ್ಕಳಿದ್ದಾಗ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಹೊರಡೋಕ್ಕಾಗಲ್ಲ. ಲೇಟ್ ಆಗೋಯಿತು. ಆಮೇಲೆ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಡಾಕ್ಟರು ಬೇಗ ಬಂದು 8:30ಗೆಲ್ಲ ಬರಬೇಕು ಅಂತೆಲ್ಲ ಹೇಳಿದರು. ಸೊ ಲೇಟ್ ಆಗೋಯಿತು ಅಂತ ಅಂದ್ಬಿಟ್ಟು ಫಸ್ಟ್ ಅಡ್ಮಿಷನ್ ಮುಗಿಸ್ಕೊಂಡ್ಬರೋಣ, ಆಮೇಲೆ ಬೇಕಾದ್ರೆ ಅಲ್ಲೇ ಕ್ಯಾಂಟೀನ್ ಇರುತ್ತೆ, ಅಲ್ಲೋಗಿ ತಿನ್ಕೊಂಡು ಬರೋಣ ಅಂತ ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಗುಡ್ ಥಿಂಗ್ ಅಂತ ಅನಿಸುತ್ತೆ, ಬ್ರೇಕ್ಫಾಸ್ಟ್ ಮಾಡಬಾರ್ದು ಅಂತ. ಐ ವಾಸ್ ಲೈಕ್ ಹೋಗ್ಲಿ ಬಿಡು ಅಂತ ಅನ್ನಿಸ್ತು. ಆಮೇಲೆ ನಮಗೆ ಅವಿಷ್ಕ ಹುಟ್ಟಿದ್ದು ಒಂದು ಟೈಮಲ್ಲಿ ಯಾವ ಒಂದು ವಾರ್ಡ್ ಅಂತ ಏನು ಹೇಳ್ತೀವಿ, ರೂಮು ಅದೇ ಸಿಕ್ಕಿದೆ. ಲಾಸ್ಟ್ ಟೈಮ್ ನಾವು ಸ್ಪೆಷಲ್ ಸಿಂಗಲ್ ಅಂತಂದರೆ ಯಾರನ್ನೂ ಶೇರಿಂಗ್ ಮಾಡ್ಕೊಳ್ಳಲ್ಲ. ಯಾಕಂತಂದರೆ ಆವಿಷ್ಕನ್ ಟೈಮಲ್ಲಿ ಅದಿತಿ ಇದ್ದರು, ಅವರು ಆರಾಮಾಗಿ ಆಟ ಆಡಬೇಕಿತ್ತು. ಯಾರಾದರೂ ಇದ್ದರೆ ಮಕ್ಕಳಿಗೆ ಡಿಸ್ಕಂಫರ್ಟ್ ಆಗುತ್ತೆ, ನಮಗೆ ಡಿಸ್ಕಂಫರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಬೇರೆಯವ್ರು ಕೆಲವು ಮಕ್ಕಳಿಗೆಲ್ಲ ಕಿರ್ಚಾಡೋದೆಲ್ಲ ಇಷ್ಟ ಆಗಲ್ಲ, ಆ ರೀತಿ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಸ್ಪೆಷಲ್ ಶೇರಿಂಗ್ನ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಸ್ಪೆಷಲ್ ಸಿಂಗಲ್ನ ಮಾಡ್ಕೊಂಡಿದ್ದು. ಈ ಸಲನೂ ಇಬ್ಬರು ಮಕ್ಕಳಿರ್ತಾರೆ, ನಾವೇ ನೋಡ್ಕೊಳ್ಬೇಕಲ್ವಾ ಅಂತ ಅಂದ್ಬಿಟ್ಟು ಆ ರೀತಿನೇ ಪ್ಲ್ಯಾನ್ ಮಾಡಿದ್ದು. ನಿಜವಾಗ್ಲೂ ಅದೇ ರೂಮ್ ಸಿಕ್ಕಿದಾಗ ಯಪ್ಪಾ! ನಾವು ಫೇಸ್ ಮಾಡಿದಂತಹ ಎಲ್ಲ ನೆನಪಾಗೋಯ್ತು. ಅಂದರೆ ನಾನು ಕ್ರುವಿಗೆ ಹೇಳ್ತಿದ್ದೆ, ನೋಡು 9 ತಿಂಗಳಾಗಿದೆ. ಸೇಮ್ ಅವತ್ತು ನಮ್ಮ ಜೊತೆಲಿ ಯಾರೂ ಇರಲಿಲ್ಲ ನಾವು ಅಡ್ಮಿಟ್ ಆದಾಗ. ಸೇಮ್ ಇವಾಗ್ಲೂ ಅದೇ ಸಿಚುಯೇಷನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ರು. ಬಟ್ ಹಿ ಟೋಲ್ಡ್ ಒನ್ ಥಿಂಗ್, ಎಲ್ಲೋ ಅವರು ರೀಸೆಂಟಾಗಿ ಕೇಳಿದ್ದಂತೆ. ಅಂದರೆ ಅಂದರೆ ಯಾವ ಒಂದು ಪಕ್ಷಿಗಳನ್ನೂ ನಾನು ಇಲ್ಲಿ ಹೀಯಾಳಿಸ್ತಿಲ್ಲ. ಅವ್ರು ಹೇಳಿದ್ದು ನಾನು ಹೇಳ್ತಿದ್ದೀವಿ. ಯಾವುದೋ ಒಂದು ವಿಡಿಯೋದಲ್ಲಿ ರೀಸೆಂಟ್ ಪಾಡ್‌ಕಾಸ್ಟಲ್ಲಿ ಅವ್ರು ನೋಡಿದ್ದು ನನಗೆ ಹೇಳಿದ್ದು. ಅಂದರೆ ಕಾಗೆಗಳಿರ್ತಲ್ಲ, ಸೊ ಅವು ಒಂದು ಕಾಗೆ ಏನಾದರೂ ಸೌಂಡ್ ಮಾಡಿದ್ರೆ ನೂರಾರು ಕಾಗೆಗಳು ಬರುತ್ತಂತೆ. ಅದೇ ಒಂದು ಈಗಲ್ಲು ಮೇಲ್ಗಡೆ ಒಂಟಿಯಾಗಿ ಹಾರಾಡ್ತಿರುತ್ತಂತೆ. ಅಂದರೆ ನಾವು ಎಷ್ಟು ಮೇಲ್ಗಡೆ ಹೋಗ್ತೀವಿ, ಅಷ್ಟು ನಮ್ಮ ಸುತ್ತಮುತ್ತ ಜನ ಇರಲ್ಲ ಅಂತಂದರೆ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ ಅಂತ ಹೇಳಿದ್ರು. ಆವಾಗ ಹೌದಲ್ವಾ ಅಂತ ಅನ್ನಿಸ್ತು. ಗೊತ್ತಿಲ್ಲ ನಾವು ಬೆಳೀತಾ ಇದ್ದೀವೋ ಏನೋ, ಬಟ್ ಸ್ಟಿಲ್ ನಮ್ಮ ಜೊತೆ ಸುತ್ತಮುತ್ತ ಯಾರೂ ಇಲ್ಲ ಅಂತಂದರೆ, ಯಾರೂ ಇಲ್ಲ ಅಂತಂದರೆ ತಪ್ಪಾಗುತ್ತೆ. ಕೆಲವೊಂದ್ಸಲ ಏನು ಅನ್ಸುತ್ತೆ ಗೊತ್ತಾ? ಎಲ್ಲ ಇದ್ದಾರೆ, ಆದರೆ ಯಾರೂ ಇಲ್ಲದೇ ಇರೋ ರೀತಿ ನಮ್ಮನ್ನ ಬದುಕೋದಕ್ಕೆ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ. ಕೆಲವೊಂದ್ಸಲ ಏನು ಅನ್ಸ್ಬಿಡುತ್ತೆ ಗೊತ್ತಾ? ಎಲ್ಲ ಇದ್ದು ಕೆಟ್ಟ ಮನಸ್ಥಿತಿಗಳ ಸುತ್ತಮುತ್ತ ಬದುಕೋದಕ್ಕಿಂತ ಯಾರೂ ಇಲ್ಲದೇ ಇರೋ ರೀತಿ ನೆಮ್ಮದಿಯಾಗಿ ಬದುಕೋದು ಒಳ್ಳೆಯದು ಅನ್ಸುತ್ತೆ. ಈ ಕ್ಲಿಪ್ಪಿಂಗು ನನ್ನ ಸರ್ಜರಿ ಆದಮೇಲೆ ಇದಕ್ಕೆ ಬಿಟ್ಟಿರ್ತಾರೆ ಗೊತ್ತಾ? ಅಂದರೆ ಅಬ್ಸರ್ವೇಷನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಸ್ಯಾಚುರೇಷನ್ನು, ಅದಾದಮೇಲೆ ಬಿ.ಪಿ ಅದನ್ನೆಲ್ಲ ಮಾನಿಟರ್ ಹಾಕಿ ಒಂದು 2 ಅವರ್ ಆಚೆನೇ ಅಂದರೆ ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಇಲ್ಲೊಂದು ಬತ್ತಾಯ ಇದೆ.
ನಿಂಗೆ ನಿಂಗೆ ಚಿನಿ ನಿಂಗೆ ಚಿನಿ. ಅಲ್ಲಿ ನನಗೆ ಅಬ್ಸರ್ವೇಷನಲ್ಲಿ ಇಟ್ಟಿದ್ರಲ್ವಾ, ಸೊ ಅದಿತಿನ, ಅವಶ್ಕನ, ಕೃವಿನೇ ನೋಡ್ಕೊಳ್ತಿದ್ದಿದ್ದು. ಅವು ನಮ್ಮದು ಆಪರೇಷನ್ ಥಿಯೇಟರ್ ಇದ್ದಿದ್ದು 3rd ಫ್ಲೋರು. ನಮ್ಮ ರೂಮ್ ಇದ್ದಿದ್ದು 1st ಫ್ಲೋರು. ಸೊ ಅಲ್ಲಿಗೆ ಹೋಗಿ ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸಿ ಅಂತ ಹೇಳಿದ್ದೆ. ಸೊ ಅವರು ಅದಿತಿಗೆ ಕ್ಯಾಂಟೀನಲ್ಲಿ ಊಟ ಮಾಡಿಸ್ಕೊಂಡು ಬಂದು ಕ್ಯಾಂಟೀನ್ ಅಂದರೆ ನಾವು ಊಟನ ಹೇಳಿದ್ವಿ ನಮಗೆ ಬೇಕು ಅಂತ ಡಯಟ್ ಫುಡ್‌ನ. ಸೊ ಅವ್ರು ಅಲ್ಲಿ ಊಟ ಮಾಡಿಸ್ಕೊಂಡು ಬಂದಿದ್ದಾರೆ. ಅವಿಷ್ಕಂಗೆ ನಾನು ಮಖಾನ ಸೆರ್ಲಾಕ್‌ನ ಮಾಡ್ಕೊಂಡು ಹೋಗಿದ್ದೆ. ಅದನ್ನ ಅವ್ರು ಊಟ ಮಾಡಿಸಿದ್ದಾರೆ. ಅದಾದ್ಮೇಲೆ ನನ್ನನ್ನು 2 ಅವರ್ ಆದ್ಮೇಲೆ ನನ್ನನ್ನು ಹೀಗೆ ವಾರ್ಡ್‌ಗೆ ಬಂದು ನನ್ನ ಶಿಫ್ಟ್ ಮಾಡಿದ್ರು. ಅಲ್ಲಿವರೆಗೂನು ಅವರಿಬ್ರು ಆರಾಮಾಗಿ ಮಲ್ಕೊಂಡಿದ್ರು. ಸೊ ಸರ್ಜರಿ ಆದಾಗ ಆಬ್ವಿಯಸ್ಲಿ ಅದು ನಮ್ನೆಸ್ ಎಲ್ಲ ಹೋದ್ಮೇಲೆ ಅನೆಸ್ಥೀಶಿಯಾ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ? ಸೊ ಹಿ ವಾಸ್ ಕ್ಯಾಪ್ಚರಿಂಗ್ ನಂಗೆ ಹೆಂಗಾಗ್ತಿದೆ ಅಂತಂದ್ರೆ ಅವಾಗ ಒಂದ್ ಸ್ವಲ್ಪ ಪೇಯ್ನ್ ಶುರು ಆಗ್ತಿದೆ. ಎಲ್ಲರೂ ಯೋಚನೆ ಮಾಡ್ತಿರ್ತೀರಲ್ವಾ ಏನ್ ಸರ್ಜರಿ ಅಂತ. ಕೆಲವರು ಆಬ್ವಿಯಸ್ಲಿ ಗೆಸ್ ಮಾಡಿರ್ತೀರ. ಇನ್ನು ಕೆಲವ್ರಿಗೆ ಏನು ಅಂತ ಗೊತ್ತಿರಲ್ಲ. ಸೊ ವ್ಲಾಗ್‌ನ ಡೀಟೇಲ್ ಆಗಿ ನೋಡಿ. ಅದಿತಿ ಇನ್ನೂ ನಿದ್ದೆ ಮಾಡ್ತಿದ್ರು. ಅವಿಷ್ಕ ಎದ್ರು. ಅವ್ರಿಗೆ ಫೀಡಿಂಗ್ ಬೇಕಿತ್ತು. ಬಟ್ ಡಾಕ್ಟರ್‌ನ ಕೇಳಿದ್ದೆ ನಾನು ಫೀಡ್ ಮಾಡ್ಬೋದಾ ರೈಟ್ ಆಫ್ಟರ್ ಇದು ಡೆಲಿವರಿ ಅಂತೀನಿ. ಐ ಆಮ್ ಸಾರಿ. ಇದು ಏನು ಆಪರೇಷನ್ ಅಂತ. ಹಾಂ, ಮಾಡ್ಬೋದು. ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ಒಂದ್ಸಲ ಫೀಡ್ ಮಾಡಿಸ್ಕೊಟ್ಟೆ. ಕೃವಿ ಅವಿಷ್ಕನ್ನ ಮಲಗಿಸ್ತಿದ್ರು. ನಾನು ರೀಸೆಂಟ್ ವ್ಲಾಗಲ್ಲಿ ಒಂದ್ಸಲ ಹೇಳಿದ್ದೆ ನನಗೆ ಒಂದು ಸಿಸ್ಟ್ ಆಗಿದೆ. ನಾನು ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅಂತ. ಆ ಸರ್ಜರಿ ಅಂತ ಕೆಲವರು ಗೆಸ್ ಮಾಡಿರ್ತೀರಾ. ಇಲ್ಲ, ನಾನು ಈ ಸಲ ಅಂದರೆ ಇವಾಗ ಸರ್ಜರಿಗೆ ಯಾಕೆ ಹೋಗಿರೋದು, ಯಾವ ಸರ್ಜರಿಗೆ ಹೋಗಿರೋದು ಅಂದರೆ ಟ್ಯೂಬೆಕ್ಟಮಿ. ಹೌದು. ಫ್ಯಾಮಿಲಿ ಪ್ಲಾನಿಂಗ್ ಅಂತ ಏನು ಹೇಳ್ತೀವಿ, ಆ ಒಂದು ಸರ್ಜರಿಗೆ ನಾನು ಇವಾಗ ಹೋಗಿರೋದು. ಏನಿದು ಏನೂ ಹೇಳ್ದೆ ಹೋಗ್ಬಿಟ್ಟಿದ್ದೀರಾ ಅಂತಂದ್ರೆ, ಯೆಸ್, ಎವ್ರಿಥಿಂಗ್ ಹ್ಯಾಪನ್ಡ್. ಏನಂತ ಹೇಳೋದು, ಯಾಕೆ ಇಷ್ಟು ಅರ್ಜೆಂಟಲ್ಲಿ ಹೋಗಿದ್ದು? ಯಾವ್ದನ್ನ ಮಾಡಿಸ್ದೆ? ಕೆಲವು ಇದೆ ಅಲ್ವಾ, ಹ್ಯಾಂಡ್ ಆಪರೇಷನ್ ಅಂತ ಹೇಳ್ತಾರೆ, ಆಮೇಲೆ ಕರೆಂಟ್ ಆಪರೇಷನ್ ಅಂತ ಹೇಳ್ತಾರೆ, ಆಮೇಲೆ ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳ್ತಾರೆ. ಯಾವ್ದನ್ನ ಮಾಡಿಸ್ದೆ ಆ್ಯಂಡ್ ನನ್ನ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು? ಇದು ಸೋಮವಾರ. ನನಗೆ ಆಪರೇಷನ್ ಆಗಿರುವಂಥದ್ದು, ಸರ್ಜರಿ ಆಗಿದ್ದು ಸೋಮವಾರ. ನಾನು ಇವತ್ತು ವ್ಲಾಗ್‌ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಟುಕ್ ರಿಯಲಿ ಗುಡ್ ರೆಸ್ಟ್. ನೋಡ್ಕೊಳ್ತಿರೋದು ಕಂಪ್ಲೀಟ್ ನನಗೆ ಅಡುಗೆಯಿಂದ, ಊಟದಿಂದ ಎಲ್ಲಾನು ಕಂಪ್ಲೀಟ್ ರೆಸ್ಟ್ ಮಾಡ್ತಿದ್ದೀನಿ. ಆರಾಮಾಗಿ ನಿದ್ದೆ ಮಾಡ್ತಿದ್ದೀನಿ. ಮಕ್ಳನ್ನು ಆರಾಮಾಗಿ ನೋಡ್ಕೊಂತಿರೋದೇ ಕೃವಿ. ಅವ್ರ ಕೆಲಸ ಎಲ್ಲ ಕಂಪ್ಲೀಟ್ ಶಟ್ ಡೌನ್ ಮಾಡಿ ಒಂದು ಸ್ವಲ್ಪ ದಿನ ಮಕ್ಳನ್ನ ನೋಡ್ಕೊಳ್ತಿದ್ದಾರೆ. ಯಾರೂ ಇಲ್ಲದೆ ಇರೋರಿಗೆ ದೇವ್ರು ಹೆಂಗೋ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನ್ನ ವಿಚಾರದಲ್ಲಂತೂ ನನಗೆ ತುಂಬ ಪ್ರೂವ್ ಆಗ್ತಾ ಇದೆ. ದಟ್ ಹಿ ಈಸ್ ಏಬಲ್ ಟು ಮ್ಯಾನೇಜ್ ಕಂಪ್ಲೀಟ್. ಅಂದರೆ ಸೋಮವಾರ ಬೆಳಗ್ಗೆ ನಾವು ಅಡ್ಮಿಟ್ ಆಗಿ ಮಂಗಳವಾರ ಆಲ್ಮೋಸ್ಟ್ ಒಂದು 12 ಗಂಟೆ, 1 ಗಂಟೆಗೆಲ್ಲ ಮನೆಗೆ ಬಂದ್ಬಿಟ್ವಿ. ಸೊ ಈ ಒಂದು ಡ್ಯೂರೇಷನಲ್ಲಿ ಕಂಪ್ಲೀಟ್ ಅವರೇ ನೋಡ್ಕೊಳ್ತಿರೋದು. ಅದಿತಿಗೆ ಕೆಲವು ಆಕ್ಟಿವಿಟೀಸ್‌ನ ಪ್ಲಾನ್ ಮಾಡಿಕೊಂಡು ಕ್ಲೇ ಅಂತೆ, ಕೆಲವು ಕ್ರೇಯಾನ್ಸು ಆ್ಯಂಡ್ ಅವ್ರ ಫೇವ್ರೆಟ್ ಥ್ರೆಡಿಂಗ್ ಬೀಡ್ಸ್ ಇದನ್ನೆಲ್ಲ ನಾನು ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಿದ್ದೆ ಆಕ್ಟಿವಿಟೀಸ್‌ನ. ಯಾಕಂತಂದರೆ ಅವ್ರಿಗೆ ಫೋನ್ ಕೊಡೋದು ಆಪ್ಷನಲ್ಲಿ ಇರಲಿಲ್ಲ. ಬಟ್ ನಾನು ಸರ್ಜರಿಗೆ ಹೋದಾಗ 1 ಅವರ್ ಏನೋ ಅಂತ ಹೇಳಿದ್ರು. ಅರ್ಧ ಗಂಟೆಲಿ ಆಗುತ್ತೆ, ಮ್ಯಾಕ್ಸಿಮಮ್ 1 ಅವರ್. ಏನಕ್ಕಂತಂದ್ರೆ ಕೆಲವೊಂದು ಸಲ ಅನೆಸ್ಥೀಶಿಯಾಲಜಿಸ್ಟು ಅವರೆಲ್ಲ ಬರೋದು ಲೇಟ್ ಆಗುತ್ತಲ್ಲ. ಸೊ 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ಅನುಷಾ ಡಾಕ್ಟರೇ ಅಂದರೆ ಎಲ್ಲ ಫುಲ್ಲು ರೆಸ್ಪಾನ್ಸಿಬಿಲಿಟಿ ಹೌದು. ನಮಗೋಸ್ಕರ ತುಂಬ ಅವರು ಏನಂತ ಹೇಳೋದು ಮಾಡಿದ್ದಾರೆ. ಒಂಥರ ನಂಗೆ ತಾಯಿ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ. ಶಿ ಈಸ್ ಲೈಕ್ ನಿಜವಾಗ್ಲೂ ನಾನು ಬ್ಲೆಸ್ ಮಾಡಿದ್ದೀನಿ ಅಂಥ ಡಾಕ್ಟರ್‌ನ ನಾನು ಪಡೆಯೋದಕ್ಕೆ. ಇದು ನೈಟು ಒಂದು 9 ಗಂಟೆ ಹಾಗೆ ವಾಕ್ ಮಾಡೋದಕ್ಕೆ ಫಸ್ಟ್ ವಾಕ್ ಮಾಡಿಸ್ತಾರೆ ಅಲ್ವಾ, ಅಂದರೆ ಆಬ್ವಿಯಸ್ಲಿ ಸಿ ಸೆಕ್ಷನ್ ಟೈಮಲ್ಲೂನು ವಾಕ್ ಮಾಡಿಸ್ತಾರೆ ಆ್ಯಂಡ್ ಅನಸ್ತೇಶಿಯಾ ಕೊಟ್ಟ ಮೇಲೆ ವಾಕ್ ಮಾಡಿಸ್ತಾರಲ್ಲ, ಅಬ್ಬಾ! ದಟ್ಸ್ ರಿಯಲಿ ನಿಜವಾಗ್ಲೂ ಸಿ ಸೆಕ್ಷನ್ ಆಗಿರೋರ್ಗೆ ಗೊತ್ತಿರುತ್ತೆ ಫಸ್ಟ್ ವಾಕ್ ಯಾವ ರೀತಿ ಇರುತ್ತೆ ಅಂತ. ಅದಕ್ಕಿಂತ ಅದು ಒಂದು 70% 80% ನೋವು ಅಂತಂದ್ರೆ ಒಂದು 20% ನೋವಿತ್ತು. ಇಲ್ಲ ಅಂತ ನಾನು ಹೇಳಲ್ಲ.
ಕಂಪ್ಲೀಟ್ ವ್ಲಾಗ್‌ನ ಶೇರ್ ಮಾಡ್ತೀನಿ. ಯಾವ ಒಂದು ಆಪರೇಷನು ಹೇಗಿತ್ತು? ಯಾವ ರೀತಿ ಆಯ್ತು? ಹೀಗೇಗಿದೆ? ರಿಕವರಿ ಯಾವ ರೀತಿ ಮಾಡ್ಕೊಳ್ತಿದ್ದೀನಿ? ಅದನ್ನೆಲ್ಲಾನು ನಾನು ಶೇರ್ ಮಾಡ್ತೀನಿ. ನಾನು ನಿಜವಾಗ್ಲೂ ಅನುಷಾ ಡಾಕ್ಟರ್‌ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅಂದ್ರೆ ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಇವತ್ತೇ ಬನ್ನಿ, ನಾನು ಎಲ್ಲಾನು ಪ್ಲಾನ್ ಮಾಡಿರ್ತೀನಿ ಅಂತೆಲ್ಲ ಪ್ಲಾನ್ ಮಾಡಿ ಹೋಗಿದ್ದು. ಆ್ಯಂಡ್ ಕೆಲವರು ನನಗೆ ಮೆಸೇಜ್ ಮಾಡ್ತಿರ್ತೀರಾ ದಟ್ ನಾವು ಗವರ್ಮೆಂಟ್ ಹಾಸ್ಪಿಟಲಿಗೆ ಪ್ಲಾನ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ, ಈ ರೀತಿ ಫ್ಯಾಮಿಲಿ ಪ್ಲಾನಿಂಗ್ ಅಂತ. ನೀವು ಕೇಳ್ಬೋದು ಯಾಕೆ ನೀವು ಗವರ್ಮೆಂಟ್ ಹಾಸ್ಪಿಟಲ್‌ಗೆ ಹೋಗಿಲ್ಲ ಅಂತ. ಈ ಒಂದು ನಾವು ಡೆಲಿವರಿ ಆಗಿದ್ದ ಹಾಸ್ಪಿಟಲ್‌ಗೆನೆ ಹೋಗಿದ್ದಕ್ಕೂನು ಕೆಲವು ಕಾರಣಗಳಿದೆ. ಅದನ್ನೆಲ್ಲಾನು ನಾನು ನೆಕ್ಸ್ಟು ಕಮಿಂಗ್ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ಒಂದು 8 ಗಂಟೆ ಆಗಿತ್ತು. ಆವಿಷ್ಕಂಗೆ ಇವಾಗ ಊಟ ಮಾಡಿಸ್ತಿದ್ದಾರೆ. ನಾನು ಹೇಳಿದ್ನಲ್ಲ ಮಕ್ಕಾನ ಸೆರ್ಲ್ಯಾಕ್‌ನ ತೊಗೊಂಡೋಗಿದ್ದೆ ಅಂತ. ಅದಿತಿಗಂತೂ ನನಗೆ ಆ ರೀತಿ ಚುಚ್ಚಿರೋದನ್ನ ಐ.ವಿ ಎಲ್ಲ ಹಾಕಿರ್ತಾರಲ್ಲ, ಅವ್ರಿಗದನ್ನ ತೊಗೊಳಕ್ಕೆ ಆಗ್ತಿಲ್ಲ. ಮಮ್ಮ ಯಾವಾಗ ಬಿಡಿಸ್ತಾರೆ ಅದನ್ನ ಡಾಕ್ಟರು, ನರ್ಸಸ್ಸು, ಡ್ಯೂಟಿ ಡಾಕ್ಟರ್ ಬಂದಾಗೆಲ್ಲ ಕೇಳ್ತಾನೆ ಇದ್ರು ಯಾವಾಗ ಬಿಡಿಸ್ತಾರೆ ಅಂತ. ಆವಿಷ್ಕ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಿದ್ರು. ಆ್ಯಂಡ್ ಅವ್ರದ್ದು ಊಟ ಎಲ್ಲ ಆದ್ಮೇಲೆ ಅಂದ್ರೆ ವಾರ್ಡ್‌ಗೆನೆ ತಂದ್ಕೊಡ್ತಿದ್ರು ಊಟನ. ಅವ್ರ ಕ್ರೂವಿಗೆ ಮತ್ತೆ ಅದಿತಿಗೆ. ಅವ್ರು ಊಟ ಮಾಡಿದ್ರು. ನಂದು ಏನು ಊಟ ಇರಲಿಲ್ಲ. ಇನ್ನು ಐವಿದೆ ಇತ್ತಲ್ಲ. ಆ್ಯಂಡ್ ಈ ಟೈಮಲ್ಲಿ ಊಟ ಮಾಡಬೇಕು ಅಂತನೂ ಅನ್ಸಲ್ಲ. ಜಸ್ಟು ವಾಟರ್‌ನ ಮಾತ್ರ ಸಿಪ್ ಮಾಡಿಸಿ ಅಂತ ಹೇಳಿದ್ರು. ಅದನ್ನ ಕುಡಿದಿದ್ದೆ. ಅವರಿಬ್ರಿಗೂನು ಡ್ರೆಸ್ ಚೇಂಜ್ ಮಾಡ್ತಿದ್ರು. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಅವಿಷ್ಕಾ ಆ್ಯಂಡ್ ಅದಿತಿ ಆರ್ ಬ್ಲೆಸ್ಡ್. ಏನಕ್ಕಂತಂದ್ರೆ ಎಷ್ಟು ಆರಾಮಾಗಿ ಇರ್ತಾರೆ ಅಂತಂದ್ರೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ, ಅಥವಾ ಏನೇ ನಾವು ಡೆಲಿವರಿ ಆದಾಗ ರೀಸೆಂಟಾಗಿ ನಾನೊಂದು ವಿಡಿಯೋ ಶೇರ್ ಮಾಡಿದ್ದೀನಿ ಇನ್‌ಸ್ಟಾಗ್ರಾಮಲ್ಲಿ, ಹೌ ವಿ ಮೇಂಟೈನ್ಡ್ ಅದಿತಿ ಅಟ್ ದ ಸೆಕೆಂಡ್ ಡೆಲಿವರಿ ಅಂತ. ಸೊ ಆ ಒಂದು ಇದ್ರಲ್ಲಿರ್ಬೋದು, ಅಥವಾ ಈ ಒಂದು ಟೈಮಲ್ಲಿ ಅವಿಷ್ಕಾ ಮತ್ತೆ 9 ಮಂತ್ ಬೇಬಿ ಆ್ಯಂಡ್ 3 ಇಯರ್ಸ್ ಬೇಬಿನ ಹಾಸ್ಪಿಟಲಲ್ಲಿ ಮೇಂಟೈನ್ ಮಾಡೋದು ಇಟ್ಸ್ ನಾಟ್ ದಟ್ ಈಸಿ ಅಂತ ನನ್ಗನ್ಸುತ್ತೆ. ಬಟ್ ಸ್ಟಿಲ್ ಕೃವಿ ಅವರಿಬ್ರನ್ನ ಮ್ಯಾನೇಜ್ ಮಾಡಿದ್ರು ಅಂತಂದ್ರೆ ಕಾರಣ ಅವರ ಒಂದು ಸಪೋರ್ಟು. ಸೊ ಇವಾಗ ನಿದ್ದೆ ಮಾಡೋ ಟೈಮ್. ಅದಿತಿಗೆ ಯೂಶುವಲಿ ನಾನು ನೈಟ್ ಟೈಮು ಸ್ವಲ್ಪ ಅವರ ಒಂದು ಸ್ಕಿನ್ ಕೇರ್‌ನ ಮಾಡ್ತೀನಿ. ಫೇಸ್ ಎಲ್ಲ ವಾಶ್ ಮಾಡಿ ಕ್ರೀಮ್ ಎಲ್ಲ ಹಾಕಿ. ಅದಿತಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಇವತ್ತು ಕ್ರೀಮೇ ಹಾಕಿಲ್ಲ, ತಲೆನೇ ಬಾಚಿಲ್ಲ ಅಂತ. ಸೊ ಕೃವಿ ಅದನ್ನ ಮಾಡ್ತಿದ್ರು. ಅವಿಷ್ಕಾ ಅಂತೂ ಎಷ್ಟು ಕ್ಯೂಟಾಗಿ ಆಡ್ತಿದ್ರು ಅಂತಂದ್ರೆ, ಮಕ್ಳನ್ನ ಮುದ್ದಾಡಬೇಕು ಅಂತಂದಾಗ ಈ ಟೈಮಲ್ಲಿ ಅಷ್ಟು ಮುದ್ದಾಡಕ್ಕಾಗಲ್ಲಲ್ಲ. ಸೊ ಆರಾಮಾಗಿ ಆಟ ಆಡ್ತಿದ್ರು. ಸೊ ಅವ್ರಿಗೆ ಊಟ ಎಲ್ಲ ಆಯ್ತಲ್ಲ. ಸೊ ಇನ್ನೇನು ಮಲಗಿಸ್ತಾ ಇದ್ರು. ಹೇಗೆ ಮಲ್ಕೊಳ್ಳೋದನ್ನ ಪ್ಲಾನ್ ಮಾಡಿದ್ದು ಅಂತಂದ್ರೆ, ಅವರ ಒಂದು ನಿದ್ದೆ ಜಾಗನ ಅಂತಂದ್ರೆ, ಸೊ ಅವಿಷ್ಕನ್ನ ನನ್ನ ಪಕ್ಕನೆ ಹಾಕೋಬೇಕು ಅಂತ ಪ್ಲಾನ್ ಮಾಡಿದ್ದು. ಬಟ್ ಅದಿತಿಗೆ ನಾನು ತಟ್ಟು ಮಲಗಿಸ್ಬೇಕು. ಪ್ರತಿದಿನ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಒಂದು ಸ್ಟೋರಿ ಬುಕ್‌ನೂ ತೊಗೊಂಡಿದ್ರು ಅವರು. ಸೊ ಕೃವಿ ಓದು ಅಂದ್ರೆ ಪಾಪು ನಂಗೂ ರೆಸ್ಟ್ ಮಾಡಬೇಕು ಪಾಪು ಆಗಲ್ಲ ಅಂತಂದಕ್ಕೆ ಶಿ ವಾಸ್ ಕಂಪ್ಲೀಟ್ಲಿ ಫೈನ್. ನಿಮಗೆಲ್ಲ ಅನ್ನಿಸ್ಬೋದು ಏನು ಇವ್ರ ಮಕ್ಳ ಬಗ್ಗೆ ಇಷ್ಟೊಂದೆಲ್ಲ ಓವರಾಗಿ ಹೇಳ್ಕೊತಾಳೆ, ಬರೀ ಕತೆ ಹೊಡಿತಾಳೆ ಅಂತ. ಬಟ್ ಸ್ಟಿಲ್ ಏನು ಗೊತ್ತಾ, ಯಾರು ಸಪೋರ್ಟ್ ಇಲ್ಲದೆ ಇರೋರಿಗೆ ಯು ಕ್ಯಾನ್ ಡೂ ಇಟ್ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರ್ಸೋದಕ್ಕೆ ಎಲ್ಲ ಮಕ್ಳುಗಳಿಗೂ ಈ ರೀತಿ ಇರೋದಕ್ಕೆ ಸಾಧ್ಯ ಇರುತ್ತೆ. ಬಟ್ ವಿ ಹ್ಯಾವ್ ಟು ಪ್ಲ್ಯಾನ್ ಫ್ಯೂ ಥಿಂಗ್ಸ್ ಆ್ಯಂಡ್ ನಮ್ಮ ಕಡೆಯಿಂದ ಕೆಲವು ಎಫರ್ಟ್ಸ್ಗಳನ್ನ ಮಾಡಬೇಕು ಅನ್ನುವಂಥ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅಷ್ಟೇ ಹೇಳೋದು. ಹಾಗಂತ ನಾನು ಯಾವುದನ್ನು ಅದಿತಿ ತುಂಬ ಗ್ರೇಟು, ಅವಿಷ್ಕಾ ತುಂಬ ಗ್ರೇಟು, ನನ್ನ ಮಕ್ಕಳೇ ಈ ರೀತಿ ಮಾಡ್ತಾರೆ ಅನ್ನುವಂಥ ಒಂದು ಓವರ್ ಆಗಿ ಏನು ಹೇಳ್ಕೊಳ್ಳಲ್ಲ. ಕೆಲವರು ಆ ಥರ ಮೆಸೇಜ್ ಮಾಡ್ತಾರೆ. ಅದಕ್ಕೆ ನಾನು ಇಲ್ಲಿ ಹೇಳ್ತಿರೋದು. ಅವಿಷ್ಕನ್ನ ನನ್ನ ಪಕ್ಕನೇ ಹಾಕೊಂಡಿದ್ದೆ. ಅಂದರೆ ಆರಾಮಾಗಿ ಫೀಡ್ ಮಾಡಿಸ್ಕೊಂಡು, ಅಂದರೆ ಮಧ್ಯ ಮಧ್ಯ ಅವರು ಅವಾಗವಾಗ ಫೀಡಿಗೆ ಏನೋ ತರ್ತಾರೆ. ಸೊ ಫೀಡ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ನನ್ನ ಪಕ್ಕನೇ ಹಾಕೊಂಡಿದ್ದೆ. ಅದಿತಿ ಮತ್ತು ಕೃವಿ ಯಾವ ರೀತಿ ಅಂತಂದರೆ, ಅವ್ರದ್ದು ಒಂದು 2 ಬೆಡ್‌ನ ಅಂತಂದರೆ ಒಂದು ಕಾಟ್‌ನ ಜಾಯಿನ್ ಮಾಡಿ ಫುಲ್ಲು ಅಲ್ಲಿ ಅವರಿಬ್ಬರು ಮಲ್ಕೊಂಡಿದ್ರು. ಸೊ ಆರಾಮಾಗಿ ನಿದ್ದೆ ಮಾಡಿದ್ರು. ಅದಿತಿ ಏನು ಮಧ್ಯರಾತ್ರಿ ಎಲ್ಲ ಎದ್ದೇಳೋದು, ಆ್ಯಂಡ್ ಅವರು ನೈಟ್ ಟೈಮು ಎದ್ಬಿಟ್ಟು ಯೂರಿನ್ ಏನಾದರೂ ಪಾಸ್ ಮಾಡಬೇಕು ಅಂತಂದರೆ ಅವರೇ ಹೇಳ್ತಾರೆ. ಇಲ್ಲಾಂದರೆ ನಾವು ಎಬ್ಬಿಸಿದ್ರೆ ಅವ್ರು ಮಾಡ್ತಾರೆ. ಒಂದು 2 ಸಲ ಏನೋ ಎಬ್ಬಿಸಿದ್ರು. ಏನಕ್ಕಂತಂದರೆ ಅಲ್ಲಿ ನೀರು ಜಾಸ್ತಿ ಕುಡಿದಿದ್ರು. ಅದಕ್ಕೋಸ್ಕರ. ಸೊ ಆರಾಮಾಗಿ ಇತ್ತು. ನಿಜವಾಗ್ಲೂ ಆರಾಮಾಗಿ ದಿನ ಕಳೀತು. ಸೊ ಬೆಳಗ್ಗೆ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು ಅಲ್ವಾ. ಸೊ ಆಲ್ಮೋಸ್ಟ್ ಈ ಟೈಮಲ್ಲಿ ನಾನು ತುಂಬ ಬೆಟರ್ ಆಗಿದ್ದೆ. ಬಟ್ ನಾನು ಆವಾಗಲೇ ಹೇಳ್ದಂಗೆ ನಾವು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಆವಾಗಲೇ ಬರೋದು, ಮನೇಲಿ ಸೆಟಲ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬೆಟರ್ ಆಗಿಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಆರಾಮಾಗಿ ಮನೆಗೆ ಬರ್ಬೋದು. ಮನೆಗೆ ಬಂದಮೇಲೆ ಸೆಟಲ್ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ನಾವು ಈ ಡಿಸಿಷನ್ ತೊಗೊಂಡಿದ್ದು. ಸೊ ಅದಿತಿಗೆ ಏನು ಮಾಡಿದ್ರು ಅವಿಷ್ಕಂಗೂ ಅದು ಮಾಡಬೇಕು. ಅವ್ರು ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಇದು ಬೆಳಗ್ಗೆ. ಸೊ ಬೆಳಗ್ಗೆ ಹೇಳಿದ್ರು ಅಲ್ವಾ, ಡಿಸ್ಚಾರ್ಜ್ ಬೇಗನೆ ಎಲ್ಲ ಪ್ರಾಸೆಸ್ ಶುರು ಮಾಡ್ತೀವಿ ಅಂತ. ಸೊ ಅದಿತಿ ಎದ್ದಿದ ತಕ್ಷಣ ಬ್ರಷ್ ಮಾಡೋದಕ್ಕೆ ಹೋದರು. ಏನು ಗೊತ್ತಾ, ಎಲ್ಲೇ ಹೋದರೂ ನಾವು ಮಕ್ಕಳಿಗೆ ಮನೇಲಿ ಏನೇನು ರೊಟೀನ ಸೆಟ್ ಮಾಡಿರ್ತೀವಿ ಅದನ್ನೇ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಮಕ್ಳಿಗೆ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ನಾವು ಮನೆಗೆ ಬಂದಮೇಲೆ ಅದೇ ರೊಟೀನ ಮಾಡಿದ್ರೆ ಮಕ್ಕಳು ಹಠ ಮಾಡೋದು ಅದನ್ನೆಲ್ಲ ಮಾಡ್ತಾರೆ. ಸೊ ಹಾಸ್ಪಿಟಲ್ ನಾವೇನು ಸ್ನಾನ ಎಲ್ಲ ಏನು ಪ್ಲ್ಯಾನ್ ಮಾಡಿಲ್ಲ. ಜಸ್ಟ್ ಫೇಸ್ ವಾಶು, ಡ್ರೆಸ್ ಚೇಂಜು ಅಷ್ಟೇ ಪ್ಲ್ಯಾನ್ ಮಾಡಿದ್ದು. ಸೊ ಅದನ್ನು ಕೃವಿ ಮಾಡ್ತಿದ್ದಾರೆ. ಬೆಳಗ್ಗೆನೇ ನನಗೆ ಕಾಫಿ ಮತ್ತು ರಸ್ಕ್‌ನ ಕೊಟ್ಟರು.
ಸೊ ಅವಿಷ್ಕಾನು ಅವಾಗ ಎದ್ದಿದ್ರು, ಆರಾಮಾಗಿ ಕೂತಿದ್ರು. ಒಂಥರ ಮುದ್ದಾಗಿರ್ತಾರಲ್ಲ ಮಕ್ಕಳು ಎದ್ದಿದ ತಕ್ಷಣ. ಇಷ್ಟೇನೆ ಕಂಪ್ಲೀಟ್ ಒಂದು ನನ್ನ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು? ಇಸ್ ಇಟ್ ರಿಯಲಿ ಪೇನ್‌ಫುಲ್? ಯಾವ್ದನ್ನ ಮಾಡಿಸ್ಕೊಂಡೆ? ಆ್ಯಂಡ್ ಹೇಗೆ ಪ್ಲಾನ್ ಮಾಡಿದೆ? ಆ್ಯಂಡ್ ಆಲ್ಸೋ ತುಂಬ ಜನ ಆಬ್ವಿಯಸ್ಲಿ ಕ್ವೆಶ್ಚನ್ ಕೇಳುತ್ತೆ, ಯಾಕೆ ಇವಾಗ ಮಾಡಿಸ್ಕೊಂಡ್ರಿ ಅಂತ? ಯೆಸ್, ದೇರ್ ಇಸ್ ರೀಸನ್ ಆಲ್ಸೋ ಫಾರ್ ಇಟ್. ನಾವು ಇವಾಗ ಯಾಕೆ ಹೋಗಿದ್ದು? ಈ ಟೈಮಲ್ಲಿ 9 ಮಂತ್ಸಲ್ಲಿ ಯಾಕೆ ಹೋಗಿದ್ದು ಅಂತ ರೀಸನ್ನು ಎಲ್ಲಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಸ್ಟಿಚ್ ಬಿಚ್ಚೋದಕ್ಕೆ ಒಂದ್ಸಲ ಹೋಗಬೇಕು. ಅದನ್ನೆಲ್ಲಾನು ನಾನು ವ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ತುಂಬ ಬ್ರೇಕ್ ತೊಗೊಂಡ್ಬಿಟ್ಟೆ. ಐ ಥಿಂಕ್ ಆಲ್ರೆಡಿ ಒಂದು 7 ಡೇಸ್ ಏನೋ ಆಗಿದೆ ನಾನು ವ್ಲಾಗ್ನ ಶೇರ್ ಮಾಡಿ. ಇದೇ ಕಾರಣಕ್ಕೆ ಎಲ್ಲ ಕ್ಲಿಪ್ಪಿಂಗ್ಸ್ ಇತ್ತು. ಸೊ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಏನು ಜಾಸ್ತಿನೇ ರೆಸ್ಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಈ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಹೌ ವಾಸ್ ಮೈ ಎಕ್ಸ್‌ಪೀರಿಯನ್ಸ್ ಎಲ್ಲಾನು ಫುಲ್ ಕಣ್ಣಲ್ಲಿ ಕಡ್ದಂಗಿದೆ ನಾನು ಮಾಡಿಸ್ಕೊಂಡಿದ್ದಂಥ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಪ್ಲಾನ್ ಮಾಡ್ತಿರೋರಿಗೆ. ಸೊ ಎಲ್ಲ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಡಿಸ್ಚಾರ್ಜ್ ಬಗ್ಗೆ ಮಾತಾಡ್ಕೊಂಡು ಬರ್ತೀನಿ ಅಂತ ಕೆಳಗಡೆ ಹೋದ್ರು. ನನ್ನ ಹತ್ರ ಇಷ್ಟೇ ಕ್ಲಿಪ್ಪಿಂಗ್ಸ್ ಇರೋದು ಹಾಸ್ಪಿಟಲ್ದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನು ಹೇಳೋದು? ತುಂಬ ಜನ ಕೇಳ್ತಿದ್ರಿ ಅಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್. ಆ್ಯಂಡ್ ಇನ್ನೊಂದೇನು ಗೊತ್ತಾ? ಮದುವೆ ಆಗಿದ ತಕ್ಷಣ ಮಗು ಯಾವಾಗ ಅಂತ ಹೆಣ್ಮಕ್ಳು ಕೇಳ್ತಾರೆ. ಅದೇ ಮಗು ಆದಮೇಲೆ ಇನ್ನೊಂದು ಸೆಕೆಂಡ್ ಮಗು ಯಾವಾಗ ಅಂತ ಕೇಳ್ತಾರೆ. 2 ಹೆಣ್ಮಕ್ಳಾಗ್ಬಿಟ್ರೆ ಆಪ್ರೇಷನ್ ಯಾವಾಗ ಮಾಡಿಸ್ಕೊಳ್ತೀಯಾ? ಇನ್ನೂ ಮಾಡಿಸ್ಕೊಂಡಿಲ್ವಾ? ಇನ್ನೊಂದು ಆಗಲಿ ಬಿಡು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ನಿಜವಾಗ್ಲೂ ಈ ವಿಚಾರದಲ್ಲೂ ಅಂತೂ ಐ ಆಲ್ಸೋ ಹ್ಯಾವ್ ಫೇಸ್ಡ್ ರಿಯಲಿ ಒಂಥರ ಇರಿಟೇಷನ್ ಲೆವೆಲಲ್ಲಿ ಫೇಸ್ ಮಾಡಿಸ್ಬಿಟ್ಟಿದ್ದಾರೆ ಕೆಲವರಂತೂ. ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಲ್ಲ. ಇನ್ನೇನಿಲ್ಲ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್‌ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ನ್ಯೂ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್‌ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಆಕ್ಟಿವಿಟೀಸ್, ಮೈಲ್‌ಸ್ಟೋನ್ ರಿಲೇಟೆಡ್ ಆ್ಯಂಡ್ ಮಕ್ಕಳಿಗೆ ಹೋಮ್ ಸ್ಕೂಲಿಂಗ್ ಯಾವ ರೀತಿ ಆಕ್ಟಿವಿಟೀಸ್‌ನ ಮನೇಲೇ ಮಾಡಿಸೋದು, ಸ್ಕ್ರೀನ್ ಫ್ರೀ ಟೈಮ್‌ನ ಯಾವ ರೀತಿ ಮಕ್ಕಳಿಗೆ ನೀವು ಕೊಡ್ಬೋದು ಅನ್ನುವಂಥ ಆಕ್ಟಿವಿಟೀಸ್‌ನ ನಾನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ತುಂಬ ರಿಕ್ವೆಸ್ಟ್ ಇದೆ ಹೋಮ್ ಸ್ಕೂಲಿಂಗ್ ವೀಡಿಯೋಸ್‌ನ ಈ ಚಾನಲಲ್ಲಿ ಹಾಕಿ ಅಂತ. ಯೆಸ್, ಐ ಆಮ್ ಪ್ಲಾನಿಂಗ್. ಇದೆಲ್ಲ ಆದಮೇಲೆ ಖಂಡಿತವಾಗ್ಲೂ ಒಂದು 100 ಡೇಸ್ ಚಾಲೆಂಜೇ ತೊಗೊಳ್ಳೋಣ. ಪ್ರತಿದಿನ ಯಾವ ರೀತಿ ಇರುತ್ತೆ ಅದಿತಿಯ ಹೋಮ್ ಸ್ಕೂಲಿಂಗ್ ಅಂತ. ಸದ್ಯಕ್ಕಂತೂ ಅವ್ರನ್ನ ಸ್ಕೂಲಿಗೆ ಸೇರಿಸುವಂತಹ ಪ್ಲಾನ್ ಇಲ್ಲ. ಮನೆಯಲ್ಲೇ ಎಲ್ಲ ಕಲಿತಾ ಇದ್ದಾರೆ. ಚೆನ್ನಾಗಿದೆ ಬಾಂಡಿಂಗ್. ರಿಸರ್ಚ್ ಏನು ಹೇಳುತ್ತೆ ಗೊತ್ತಾ? 5 to 6 ಇಯರ್ಸ್‌ವರೆಗೂ ಮಕ್ಕಳನ್ನ ಮನೆಯಲ್ಲೇ ಇಟ್ಕೊಳ್ಬೇಕು. ಅಮ್ಮ ಅಪ್ಪಂದಿರ ಜೊತೆ ಮಕ್ಕಳು ಎಷ್ಟು ಬೆಳೀತಾರೋ ತುಂಬ ಚೆನ್ನಾಗಿರುತ್ತೆ ಬೆಳವಣಿಗೆ ಅಂತ. ಸೊ ಅದನ್ನೇ ಪ್ಲಾನ್ ಮಾಡ್ತಿರೋದು. ಗೊತ್ತಿಲ್ಲ ಹೇಗೆ ಹೋಗುತ್ತೆ ಟೈಮ್ ಅಂತ. ಸೊ ಸಿಗೋಣವಾ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.